ಬಂಧುಗಳೇ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರ ಜೊತೆಗೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಬೆಳಗ್ಗೆಯಿಂದ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಸ್ನ ಕೂಡ ಗಮನಿಸ್ತಾ ಇದ್ದೀರಾ. ಹೊಸ ವಿಚಾರ ಅಂತಂದರೆ ಡಿ.ಕೆ. ಶಿವಕುಮಾರ್ ಇದೀಗ ಸಿಎಂ ಆಗ್ತಾ ಇದ್ದ ಹಾಗೆ 6 ಪ್ರಮುಖ ಘೋಷಣೆಯನ್ನು ಹೊರಡಿಸಿದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಡಿ.ಕೆ. ಶಿವಕುಮಾರ್ ಅವರ ಮಾತಿನ ವರಸೆ, ಮಾತಿನ ದಾಟಿ ಎಲ್ಲವೂ ಕೂಡ ಬದಲಾದ ರೀತಿಯಲ್ಲಿ ಕಾಣ್ತಾ ಇದೆ. ಅಂದರೆ ಹಿಂದೆ ಇದ್ದ ಡಿ.ಕೆ. ಶಿವಕುಮಾರ್ಗೂ ಹಾಗೂ ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ರೀತಿಗೂ ಕೂಡ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ಹೌದು, ಡಿ.ಕೆ. ಶಿವಕುಮಾರ್ ಅವರು 6 ಪ್ರಮುಖ ಘೋಷಣೆಯನ್ನು ಹೊರಡಿಸಿದ್ದಾರೆ. ಈ 6 ಘೋಷಣೆಗಳು ಜನರಿಗೆ ತಲುಪಬೇಕಾದಂತಹ ಒಂದಷ್ಟು ಸಂಗತಿಗಳೇ ಹೌದು. ಅಂದರೆ ಮೊದಲನೇದಾಗಿ, ಇಲ್ಲಿಯವರೆಗೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಉಚಿತ ಬಸ್ ಪಾಸ್ ಇತ್ತು. ಆದರೆ ಇದೀಗ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ವಿಸ್ತರಿಸಲಾಗಿದೆ. ವಿದ್ಯಾರ್ಥಿನಿ ಹಾಗೆ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಇದೀಗ ಉಚಿತ ಬಸ್ ಪಾಸ್, ಅಂದರೆ ಶಾಲಾ ಕಾಲೇಜು ಎಲ್ಲರೂ ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ, ಅಂದರೆ ಸ್ಟೂಡೆಂಟ್ಸ್ ಆಗಿದ್ದರೆ ಅವರಿಗೆ ಯಾವುದೇ ಚಾರ್ಜ್ ಮಾಡದೆ ಉಚಿತ ಬಸ್ ಪಾಸ್ ಅನ್ನು ವಿತರಿಸಲಾಗುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ತಮ್ಮ ತಮ್ಮ ಭಾಗದಲ್ಲಿ ಅವರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನನ್ನ ಪ್ರಕಾರ ಇದೊಂದು ಒಳ್ಳೆಯ ಯೋಜನೆ. ಯಾಕಂದರೆ ಈ ಶಕ್ತಿ ಯೋಜನೆ ಬಂದಂಥ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಅಂತ ಬಂದಾಗ ತುಂಬ ಜನ ಇದೇ ಮಾತನ್ನು ಹೇಳ್ತಾ ಇದ್ರು. ಮಹಿಳೆಯರಿಗೆ ಕೊಡೋ ಬದಲಾಗಿ ಮಕ್ಕಳಿಗಾದರೂ ಕೊಡಬಾರದಾ ಅಥವಾ ವಿದ್ಯಾರ್ಥಿನಿಗಳಿಗಾದರೂ ಕೊಡಬಾರದಾ? ಬಸ್ಸಿಗೆ ಹೋಗೋದಕ್ಕೆ ಸಾಧ್ಯ ಆಗದೆ ಎಷ್ಟೋ ಮಂದಿ ನಡ್ಕೊಂಡು ಹೋಗ್ತಾರೆ, ಒದ್ದಾಡ್ತಾರೆ ವಿದ್ಯಾರ್ಥಿಗಳು ಅನ್ನುವಂತಹ ರೀತಿಯಲ್ಲಿ. ಹೀಗಾಗಿ ಇದೀಗ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ವಿತರಣೆಯನ್ನು ಮಾಡಲಾಗ್ತಾ ಇದೆ. ಇದು ಮೊದಲನೆಯ ಪ್ರಮುಖ ಘೋಷಣೆ. ಕೇವಲ ಬಸ್ ಪಾಸನ್ನು ವಿತರಣೆ ಮಾಡಿ ಬಸ್ಸೇ ಇಲ್ಲ ಅಂದು ಬಿಟ್ಟರೆ ಅದು ಸಮಸ್ಯೆ ಆಗುತ್ತೆ. ಹೀಗಾಗಿ ಬಸ್ಸಿನ ಕಡೆಗೂ ಕೂಡ ಗಮನವನ್ನು ಹರಿಸಬೇಕಾಗುತ್ತದೆ. ತುಂಬ ಕಡೆಗಳಲ್ಲಿ ಬಸ್ಗಳು ಓವರ್ಲೋಡ್ ಆಗಿ ಹೋಗ್ತವೆ, ವಿಪರೀತ ರಶ್ ಆಗಿ ಹೋಗ್ತವೆ, ತುಂಬ ಲೈನ್ಗಳಲ್ಲಿ ಬಸ್ಸೇ ಇಲ್ಲ ಎನ್ನುವಂತಹ ಪರಿಸ್ಥಿತಿಯೂ ಕೂಡ ಇದೆ. ಆದರೆ ಅದರ ಕಡೆಗೂ ಕೂಡ ರಾಜ್ಯ ಸರ್ಕಾರ ಗಮನವನ್ನು ಕೊಡಬೇಕಾಗುತ್ತದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತೆ ಆಗಿದೆ. ಯಾಕೆಂದರೆ ಬಸ್ ಚಾರ್ಜ್ಗೋಸ್ಕರ ಎಷ್ಟು ಹಣವನ್ನು ವಿನಿಯೋಗಿಸುವಂತಹ ಪರಿಸ್ಥಿತಿ ಇತ್ತು. ನೋಡೋಣ ಇದು ಯಾವಾಗಲಿಂದ ಕಾರ್ಯರೂಪಕ್ಕೆ ಬರುತ್ತೆ ಅಂತ. ಈ ರೀತಿಯಲ್ಲಿ ಎರಡನೇ ಘೋಷಣೆಯನ್ನು ಗಮನಿಸುವುದಾದರೆ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ. ಸರ್ಕಾರಿ ಉದ್ಯೋಗಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು, ದೊಡ್ಡ ಮಟ್ಟಿಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಹೇಳಿತ್ತು 56,000 ನೋಟಿಫಿಕೇಶನ್ಗಳನ್ನ ಮಾಡ್ತಿದ್ದೀವಿ ಅಂತ. ಅದಕ್ಕೆ ಸಂಬಂಧಪಟ್ಟಾಗಿ ಏನಾಯಿತು ಎನ್ನುವಂಥ ಕ್ಲಾರಿಟಿ ಇರಲಿಲ್ಲ. ಆದರೆ ಇದೀಗ ಡಿ.ಕೆ. ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವಲ್ಪ ದಿನಗಳಲ್ಲಿ ಎಲ್ಲ ಇಲಾಖೆಗಳ ಸಭೆಯನ್ನು ಕೂಡ ಕರಿತೀವಿ, ಏನೇನು ಪ್ರೋಗ್ರೆಸ್ ಆಗಿದೆ, ಏನೇನು ಪ್ರೋಗ್ರೆಸ್ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡಿತೀವಿ. 56,000 ನೋಟಿಫಿಕೇಶನ್ ಅನ್ನ ಸದ್ಯದಲ್ಲೇ ಹೊರಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೊರಡಿಸಲೇಬೇಕಾಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳು ನಿರಂತರವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಆಚೆಗಿನ ವಿಚಾರ ಏನಪ್ಪಾ ಅಂದರೆ ಸರ್ಕಾರ ಒಂದು ಉದ್ಯೋಗ ವಿನಿಮಯ ಕೇಂದ್ರ ಅಂತ ಹೇಳಿ ತೆರೀತಾ ಇದೆಯಂತೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ಒಂದು 3 ಕ್ಯಾಬಿನೆಟ್ ಸಚಿವರು ಅದರ ಜವಾಬ್ದಾರಿಯನ್ನು ವಹಿಸಲಾಗುತ್ತದೆ. ಸದ್ಯದಲ್ಲೇ ಅದು ಕೂಡ ಕಾರ್ಯರೂಪಕ್ಕೆ ಬರುತ್ತಂತೆ. ಏನು ಅಂತಂದ್ರೆ ಈಗ ಸಾಕಷ್ಟು ಖಾಸಗಿ ಕಂಪನಿಗಳಲ್ಲಿ, ಉದಾಹರಣೆಗೆ ನಮ್ಮ ಮಾಧ್ಯಮ ಅಂತ ಇಟ್ಕೊಳ್ಳಿ, ನಮಗೆ ಎಂಪ್ಲಾಯ್ಮೆಂಟ್ ಬೇಕಾಗಿರುತ್ತದೆ. ಸರ್ಕಾರ ಏನು ಮಾಡುತ್ತೆ ಅಂದರೆ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಹೇಳಿ ಓಪನ್ ಮಾಡಿ ಅಲ್ಲಿ ಯುವಕರಿಗೆ ಅಥವಾ ಯುವತಿಯರಿಗೆ ಆಯಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಟ್ರೈನಿಂಗ್ ಅನ್ನು ಕೊಡುತ್ತಂತೆ. ಯಾವ ಯಾವ ಕಂಪನಿಗಳಿಗೆ ಯಾವ ಯಾವ ರೀತಿಯ ಸ್ಕಿಲ್ ಅವಶ್ಯಕತೆ ಇದೆ ಆ ಸ್ಕಿಲ್ನನ್ನು ಬೆಳೆಸುವಂತಹ ಕೆಲಸವನ್ನು ಮಾಡುತ್ತದಂತೆ. ಅದಾದ ಬಳಿಕ ಆ ಕಂಪನಿಗಳಿಗೆ ಉದ್ಯೋಗಿಗಳನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಸರ್ಕಾರವೇ ಮಾಡುತ್ತಂತೆ. ಯೋಜನೆಯನ್ನು ಕೇಳಕ್ಕೇನೋ ಹಿತವಾಗಿದೆ, ಬಹಳ ಚಂದ ಅನಿಸ್ತಾ ಇದೆ. ಇದು ಅದೇ ಪ್ರಕಾರವಾಗಿ ಕಾರ್ಯರೂಪಕ್ಕೆ ತರಬೇಕಾಗುತ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಯೋಜನೆಗಳ ಘೋಷಣೆ ಆಗುತ್ತೆ, ಅದಾದ ಬಳಿಕ ಅದು ಯಾವ ರೀತಿಯಾಗಿ ಹಳ್ಳ ಹಿಡಿತು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದು ಒಂದು ಒಳ್ಳೆ ವಿಚಾರ ಅನ್ನಿಸ್ತಾ ಇದೆ. ನೋಡೋಣ ಇದು ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿ. ಇದು ಎರಡನೇ ವಿಚಾರ.
ಖಾಸಗಿ ಕಂಪನಿಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಹೋಟೆಲ್ಗಳು, ಮಾಧ್ಯಮ ಪ್ರತಿಯೊಂದಕ್ಕೂ ಕೂಡ ಪ್ರಮುಖವಾಗಿ ಕನ್ನಡಿಗರಿಗೆ ಅದರಲ್ಲಿ ಮೀಸಲಾತಿ ಕೊಡುವ ನಿಟ್ಟಿನಲ್ಲೂ ಕೂಡ ಯೋಜನೆ ಮಾಡ್ತಿದ್ದಾರಂತೆ. ಹೆಚ್ಚಿನ ಉದ್ಯೋಗ ಕನ್ನಡಿಗರಿಗೆ ಸಿಗುವಂತ ರೀತಿಯಲ್ಲಿ. ಹಾಗೆ ಮೂರನೆಯದು ಏನಪ್ಪಾ ಅಂತಂದ್ರೆ ಈ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಬಹಳ ದೊಡ್ಡ ಸಮಸ್ಯೆ, ವಿದ್ಯುತ್ ಸಂಪರ್ಕವೇ ಸಿಗತಾ ಇಲ್ಲ. OCCC ಇದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ. ಯಾವುದ್ಯಾವುದೋ ಸ್ವಾಧೀನ ಪತ್ರಗಳನ್ನು ಕೇಳ್ತಿದ್ದಾರೆ, ಹಾಗೆ ಕಾಮಗಾರಿ ಪತ್ರವನ್ನ ಕೇಳ್ತಾ ಇದ್ದಾರೆ. ಈಗ ಏನು ಮಾಡಿದ್ದಾರೆ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಎನ್ನುವ ರೀತಿಯಲ್ಲಿ ಕಳೆದ ತಿಂಗಳು 31ನೇ ತಾರೀಕಿನ ಒಳಗಾಗಿ ಕಟ್ಟಲಾಗಿರುವಂತಹ ಕಟ್ಟಡಗಳು 2000 ಚದರ ಅಡಿಗಿಂತ ಒಳಗಿರುವಂತಹ ಕಟ್ಟಡಗಳಿಗೆ OCC ಇಲ್ಲದೆ ವಿದ್ಯುತ್ ಸಂಪರ್ಕವನ್ನು ನೀಡಲಾಗುತ್ತೆ. ರಾಜ್ಯಾದ್ಯಂತ ಇದು ಕೂಡ ನನ್ನ ಪ್ರಕಾರ ಒಂದು ಒಳ್ಳೆ ಯೋಜನೆ ಅಥವಾ ಜನರಿಗೆ ಬೇಕಾದಂತಹ ವಿಚಾರ. ಇದು ಒನ್ ಟೈಮ್ ಸೆಟಲ್ಮೆಂಟ್ ಎನ್ನುವಂತಹ ರೀತಿಯಲ್ಲಿ ಮತ್ತೊಂದು ರಾಜ್ಯಾದ್ಯಂತ ಇದೀಗ ಭಾರತ್ ಜೋಡೋ ಅಂತ ಹೇಳಿ ಯುವಕರ ಸಂಘವನ್ನು ಓಪನ್ ಮಾಡಲಾಗ್ತಾ ಇದೆ. ಯುವಜನತೆಯ ಸಂಘವನ್ನ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಇರುತ್ತಂತೆ. ಅಂದ್ರೆ ಆ ಸಂಘದಲ್ಲಿ 150ರಿಂದ 200 ಯುವಕರು ಇರಬೇಕಾಗುತ್ತಂತೆ. ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನು ಕೊಡಲಾಗುತ್ತದಂತೆ. ಆ ಸಂಘ ಸಾಂಸ್ಕೃತಿಕ ಚಟುವಟಿಕೆ, ಕ್ರೀಡಾ ಚಟುವಟಿಕೆ, ಜನರಲ್ ಯಾವುದೋ ವಿಚಾರಕ್ಕೆ ಜಾಗೃತಿ ಮೂಡುವಂತಹ ಚಟುವಟಿಕೆ ಯಾವುದಕ್ಕೆ ಬೇಕಾದರೂ ಬಳಸಿಕೊಳ್ಳಬಹುದು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದೊಂದು ಸಂಘ. ಈ ರೀತಿಯಾಗಿ ರಾಜ್ಯಾದ್ಯಂತ 10,000 ಸಂಘಗಳು ತೆರೆಯುವಂತೆ ಮಾಡುವಂತಹ ಪ್ಲಾನ್ ನ ಮಾಡ್ತಾ ಇದ್ದಾರಂತೆ. ಅಂದ್ರೆ ಯುವಕರು ಹೆಚ್ಚಾಗಿ ತಾವು ಚಟುವಟಿಕೆಗಳನ್ನ ತೊಡಗಿಸಿಕೊಳ್ಳಬೇಕು ಅಥವಾ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅನ್ನುವಂತ ರೀತಿಯಲ್ಲಿ ಇದೊಂದು ವಿಚಾರ. ಮತ್ತೊಂದು ಬಿ ಖಾತಾದಿಂದ ಎ ಖಾತಾ. ಸದ್ಯ ಬೆಂಗಳೂರಿನಲ್ಲಿ ಅದು ಆಗ್ತಾ ಇತ್ತು. ನಿಮಗೆ ಗೊತ್ತಿರುವ ಹಾಗೆ ಬಿ ಖಾತಾದಿಂದ ಎ ಖಾತಾಕ್ಕೆ ಸಾಕಷ್ಟು ಕಡೆಗಳಲ್ಲಿ ವರ್ಗಾವಣೆ ಆಗ್ತಾ ಇದೆ. ಅದನ್ನ ಇದೀಗ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಅದೊಂದು ಘೋಷಣೆಯನ್ನ ಮಾಡಲಾಗಿದೆ. ಮತ್ತೊಂದು ಪ್ರಮುಖ ನಗರದ ರಸ್ತೆಗಳಲ್ಲಿ 2,000 ಕೋಟಿ ಹಣವನ್ನು ನೀಡಲಾಗ್ತಾ ಇದೆ. ಇಲ್ಲಿವರೆಗೆಂದು ಬೇರೆ ಲೆಕ್ಕ, ಇನ್ನು ಮುಂದೆ ಹೊಸದಾಗಿ 2,000 ಕೋಟಿ ಬೇಕೇ ಬೇಕು. ಎಷ್ಟೋ ರಸ್ತೆ ಗುಂಡಿಗಳ ಸಮಸ್ಯೆಯನ್ನ ನೋಡ್ತಾ ಇದ್ದೀವಿ. ಇದು ಕೂಡ 2,000 ಕೋಟಿ ಅಂದ್ರೆ ಅದರಲ್ಲಿ 1,800 ಕೋಟಿ ಯಾರೋ ಜೇಬಿಗೆ ಇಳಿಸಿಕೊಂಡು 200 ಕೋಟಿ ಮಾತ್ರ ಕೆಲಸ ಅಂತ ಹೇಳಿ ಬಳಕೆ ಆಗಿಬಿಟ್ಟರೆ ಮತ್ತೆ ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದು ಕಾರ್ಯರೂಪಕ್ಕೆ ಬರುವಂತ ರೀತಿಯಲ್ಲಿ ಕೂಡ ನೋಡಿಕೊಳ್ಳಬೇಕಾಗುತ್ತದೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡಲಾಗಿದೆ. ಒಟ್ಟು 6 ಪ್ರಮುಖ ಘೋಷಣೆಗಳು ಅದರಲ್ಲಿ ಇವೆ. ಅದರಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗುವಂತಹ ಯೋಜನೆ. ನೋಡೋಣ DK ಶಿವಕುಮಾರ್ ಅವರು ಇನ್ನು ಯಾವ ಘೋಷಣೆಗಳನ್ನು ಕಾರ್ಯರೂಪಕ್ಕೆ ತರುತ್ತಾರೆ ಹಾಗೂ ಅದನ್ನು ನಿಖರವಾಗಿ ಕಾರ್ಯರೂಪಕ್ಕೆ ಯಾವ ರೀತಿಯಲ್ಲಿ ತಂದು ಅದನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು.